ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪಿ ಯು ಸಿ ಎಕ್ಸಾಮ್ ಪ್ರಿಪ್ರೇಷನ್ ಚಾನಲ್. ನೀವು 2026ರಲ್ಲಿ ನಡೆಯುವ ಎಕ್ಸಾಮನ್ನು ಪಾಸಾಗಲು ಈ ಕ್ವಶನ್ ಪೇಪರನ್ನು ಬಿಡಿಸಿ. ಈ ಪೇಪರಲ್ಲಿರುವ ಕ್ವಶನ್ಗಳು 50%ರಷ್ಟು 1, 2, 3 ಮಾಡಲ್ ಕ್ವಶನ್ ಪೇಪರನ್ನು ನೋಡಿಕೊಂಡ್ರೆ 50%ರಷ್ಟು ಎನ್ಯುವಲ್ ಮತ್ತು ಪ್ರಿಪರೇಟರಿನಲ್ಲಿ ಬರುವ ಸಾಧ್ಯತೆ ಇರುತ್ತದೆ. ಹಾಗೆಯೇ ದಿನಾಲೂ ವಿಡಿಯೋವನ್ನು ಬಿಡುತ್ತೇವೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಜಾಯಿನ್ ಆಗಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಎಕನಾಮಿಕ್ಸ್ ಮಾಡೆಲ್ ಕ್ವಶನ್ ಪೇಪರ್ 1ರ ಕೀ ಆನ್ಸರ್ಗಳನ್ನು ನೋಡೋಣ. 2025-26ನೇ ಸಾಲಿನಲ್ಲಿ ದ್ವಿತೀಯ PUC ಮಾದರಿ ಪ್ರಶ್ನೆ ಪತ್ರಿಕೆ 1, ವಿಷಯ ಅರ್ಥಶಾಸ್ತ್ರ. 1ನೇ ಕ್ವಶನ್, ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆಯು ತುಷ್ಟಿಗುಣವನ್ನು ಕರೆಕ್ಟ್ ಆನ್ಸರ್ ಶ್ರೇಣಿಗಳಲ್ಲಿ ವ್ಯಕ್ತಪಡಿಸುತ್ತದೆ. ಹಾಗೆ 2ನೇ ಕ್ವಶನ್, ಕಾಪ್ ಡಗ್ಲಾಸ್ನ ಉತ್ಪಾದನಾ ಬಿಂಬಕ. ಕರೆಕ್ಟ್ ಆನ್ಸರ್ ಸಿ, Q = X1A X2B. ಕರೆಕ್ಟ್ ಆನ್ಸರ್ ಇದು ಫಿಕ್ಸ್ ಆಗಿರುತ್ತದೆ. ಹಾಗೆ 3ನೇ ಕ್ವಶನ್, ಒಬ್ಬ ಪುಸ್ತಕ ಮಾರಾಟಗಾರನು ಪ್ರತಿಯೊಂದಕ್ಕೆ ಬೆಲೆ ರೂ. 20ರಂತೆ 40 ಪುಸ್ತಕಗಳನ್ನು ಮಾರಾಟ ಮಾಡುತ್ತಾನೆ. ಮಾರಾಟಗಾರನ ಒಟ್ಟು ಆದಾಯವು ಕರೆಕ್ಟ್ ಆನ್ಸರ್ ಬಿ, ರೂ. 800 ಆಗಿರುತ್ತೆ. ಹಾಗೆ 4ನೇ ಕ್ವಶನ್ ಸಹ ಇಂಪಾರ್ಟೆಂಟ್ ಆಗಿರುತ್ತೆ. RBI ನೇರವಾಗಿ ಇವರೊಂದಿಗೆ ವ್ಯವಹರಿಸುವುದಿಲ್ಲ. ಕರೆಕ್ಟ್ ಆನ್ಸರ್ ಜನಸಾಮಾನ್ಯರು. 5ನೇ ಕ್ವಶನ್, ಸಾಲದ ಸುಲಭ ಲಭ್ಯತೆಯು ಇದನ್ನು ಉತ್ತೇಜಿಸುತ್ತದೆ. ಕರೆಕ್ಟ್ ಆನ್ಸರ್ ಬಿ, ಹೂಡಿಕೆ. ಹಾಗೆ ರೋಮನ್ ಅಂಕಿ 2, ಆವರಣದಲ್ಲಿರುವ ಸರಿಯಾದ ಉತ್ತರಗಳನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. 6ನೇ ಕ್ವಶನ್, ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಡ್ಯಾಶ್ ಆರ್ಥಿಕತೆಗಳಾಗಿವೆ. ಕರೆಕ್ಟ್ ಆನ್ಸರ್ ಮಿಶ್ರ 2ನೇದಾಗಿರುತ್ತದೆ. ಹಾಗೆ 7ನೇ ಕ್ವಶನ್, ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯ ಡ್ಯಾಶ್ ತುಷ್ಟಿಗುಣ. 8ನೇ ಕ್ವಶನ್, ಶ್ರಮದ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳ ಪರಸ್ಪರ ಛೇದಿಸುವ ಬಿಂದುವಿನಲ್ಲಿ ಡ್ಯಾಶ್ ನಿರ್ಧಾರವಾಗುತ್ತದೆ. ಕರೆಕ್ಟ್ ಆನ್ಸರ್ ಕೂಲಿ. ಹಾಗೆ 9ನೇ ಕ್ವಶನ್, ಒಂದು ಉದ್ಯಮ ಘಟಕವು ಮಾಡಿದ ನಿವ್ವಳ ಕೊಡುಗೆಯನ್ನು ಅದರ ಡ್ಯಾಶ್ ಎನ್ನುತ್ತೇವೆ. ಮೌಲ್ಯವರ್ಧನೆ. 10ನೇ ಕ್ವಶನ್, ದೇಶೀಯ ಕರೆನ್ಸಿ ರೂಪದಲ್ಲಿನ ವಿದೇಶಿ ಕರೆನ್ಸಿಯ ಬೆಲೆ ಹೆಚ್ಚಾಗುವುದನ್ನು ದೇಶೀಯ ಕರೆನ್ಸಿಯ ಡ್ಯಾಶ್. ಕರೆಕ್ಟ್ ಆನ್ಸರ್ ಕುಗ್ಗುವಿಕೆ, ಇಳಿಕೆ. ಇದು ಸಹ ಇಂಪಾರ್ಟೆಂಟ್ ಆಗಿರುತ್ತದೆ. ಹಾಗೆ 1 ಅಂಕದ ಕ್ವಶನ್ಗಳನ್ನು ನೋಡೋಣ. ರೋಮನ್ ಅಂಕಿ 3, 11ನೇ ಕ್ವಶನ್, ಎ ಪೂರಕ ಸರಕುಗಳು, ಬಿ ಪೈ, ಸಿ ಗೃಹ ಕೃತ್ಯ ಸೇವೆಗಳು, ಡಿ ಅಂತಿಮ ಸರಕುಗಳ ಸಮಗ್ರ ಬೇಡಿಕೆ, ಈ ನಿರ್ವಹಣಾ ಹೊಂದಾಣಿಕೆ. ಎ ಪೂರಕ ಸರಕುಗಳಿಗೆ ಕರೆಕ್ಟ್ ಆನ್ಸರ್ ಪೆನ್ನು ಮತ್ತು ಶಾಯಿ. ಪೈಗೆ ಕರೆಕ್ಟ್ ಆನ್ಸರ್ TR-TC. ಸಿ ಗೃಹ ಕೃತ್ಯ ಸೇವೆಗಳಿಗೆ ಕರೆಕ್ಟ್ ಆನ್ಸರ್ ಹಣರಹಿತ ವಿನಿಮಯ. ಹಾಗೆ ಅಂತಿಮ ಸರಕುಗಳ ಸಮಗ್ರ ಬೇಡಿಕೆ ಕರೆಕ್ಟ್ ಆನ್ಸರ್ 30 ಹೊಂದಾಣಿಕೆ. ಈ ನಿರ್ವಹಣಾ ಹೊಂದಾಣಿಕೆ ಕರೆಕ್ಟ್ ಆನ್ಸರ್ ಐ, 1ನೇದಾಗಿರುತ್ತದೆ. ರೋಮನ್ ಅಂಕಿ 4, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಅಥವಾ ಪದದಲ್ಲಿ ಉತ್ತರಿಸಿ. 12ನೇ ಕ್ವಶನ್, ಅಲ್ಪಾವಧಿ ಉತ್ಪಾದನಾ ವಿಶ್ಲೇಷಣೆಯನ್ನು ವಿವರಿಸುವ ನಿಯಮವನ್ನು ತಿಳಿಸಿ. 13ನೇ ಕ್ವಶನ್ ನೋಡೋಣ. ಪೂರೈಕೆ ಎಂದರೇನು? 14ನೇ ಕ್ವಶನ್, ಆಡಮ್ ಸ್ಮಿತ್ ರವರ ಪ್ರಸಿದ್ಧ ಕೃತಿಯನ್ನು ಹೆಸರಿಸಿ. 15ನೇ ಕ್ವಶನ್, ಹಣದ ಚಲಾವಣೆಗೆ ವೇಗ ಎಂದರೇನು? 16ನೇ ಕ್ವಶನ್, ಸಾರ್ವಜನಿಕ ಉತ್ಪಾದನೆಯನ್ನು ಅರ್ಥ ತಿಳಿಸಿ. 12, 13, 14, 15, 16 ಇವ 5ಕ್ಕೂ ಆನ್ಸರ್ಗಳನ್ನು ನೋಡೋಣ. 12ನೇ ಕರೆಕ್ಟ್ ಆನ್ಸರ್ ಬದಲಾಗುವ ಪರಮಾಣುಗಳ ನಿಯಮ. 13ನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಒಂದು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಬೆಲೆಗೆ ಉತ್ಪಾದಕನು ಮಾರಾಟ ಮಾಡಲು ಸಿದ್ಧವಿರುವ ಮತ್ತು ಶಕ್ತನಾಗಿರುವ ಸರಕು ಅಥವಾ ಸೇವೆಯ ಪ್ರಮಾಣ. 14ನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ರಾಷ್ಟ್ರಗಳ ಸಂಪತ್ತು, ದ ವೆಲ್ತ್ ಆಫ್ ನೇಷನ್. 15ನೇ ಕ್ವಶನ್ಗೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ಹಣದ ಘಟಕವು ಎಷ್ಟು ಬಾರಿ ಕೈ ಬದಲಾಯಿಸುತ್ತದೆ ಅಥವಾ ವಿನಿಮಯದಲ್ಲಿ ಬಳಸಲ್ಪಡುತ್ತದೆ ಎಂಬುದರ ಸರಿ ಸಂಖ್ಯೆ. ಕರೆಕ್ಟ್ ಆನ್ಸರ್ 15ನೇದು. 16ನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಲಾಭದ ಉದ್ದೇಶವಿಲ್ಲದೆ ಸಮಾಜದ ಎಲ್ಲ ವರ್ಗದ ಜನರಿಗೆ ಅಗತ್ಯವಿರುವ ಸರಕು ಮತ್ತು ಸೇವೆಗಳನ್ನು ಸರ್ಕಾರ ಒದಗಿಸುವುದನ್ನು ಸಾರ್ವಜನಿಕ ಉತ್ಪಾದನೆ ಅರ್ಥ ಎಂದು ತಿಳಿಸುತ್ತದೆ. 16ನೇ ಕ್ವಶನ್ಗೆ ಇದಾಗಿರುತ್ತದೆ. ಹಾಗೆ 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಭಾಗ ಬಿ, ರೋಮನ್ ಅಂಕಿ 5, ಈ ಕೆಳಗಿನ ಯಾವುದಾದರೂ 6 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 4 ವಾಕ್ಯದಲ್ಲಿ ಉತ್ತರಿಸಿ. 7ನೇ, ಉತ್ಪಾದನಾ ಸಾಧ್ಯತಾ ಗಡಿ ಎಂದರೇನು? ಹಾಗೆ 18ನೇ ಕ್ವಶನ್,
ಅನುಭೋಗಿಯ ಆದರ್ಶ ಆಯ್ಕೆಯನ್ನು ನಿರ್ಧರಿಸುವ ಅಂಶಗಳನ್ನು ಪಟ್ಟಿ ಮಾಡಿ. ಹಾಗೆಯೇ 19ನೇ ಕ್ವಶನ್, ಯಾವುದಾದರೂ 2 ಅಲ್ಪಾವಧಿ ವೆಚ್ಚಗಳನ್ನು ಹೆಸರಿಸಿ. ಹಾಗೆ 20ನೇ ಕ್ವಶನ್, ಸ್ಥಗಿತತೆ ಬಿಂದುವಿನ ಅರ್ಥವನ್ನು ನೀಡಿ. 21ನೇ ಕ್ವಶನ್, ಇಬ್ಬರು ಉತ್ಪಾದಕರ ಪೂರೈಕೆ ರೇಖೆಗಳು ಕ್ರಮವಾಗಿ S1 = P -15 ಮತ್ತು P P-20 ಆದಾಗ ಮಾರುಕಟ್ಟೆ ಪೂರೈಕೆಯನ್ನು ಕಂಡುಹಿಡಿಯಿರಿ. 22ನೇ ಕ್ವಶನ್, 4 ಉತ್ಪಾದನಾಂಗಗಳು ಯಾವುವು, ಅವುಗಳ ಪ್ರತಿಫಲಗಳನ್ನು ಹೆಸರಿಸಿ. ಹಾಗೆಯೇ 23ನೇ ಕ್ವಶನ್, ತಪಶೀಲು ಪಟ್ಟಿಯ ಶೇಖರಣೆ ಮತ್ತು ಕುಸಿತದ ಅರ್ಥ ನೀಡಿ. ಹಾಗೆ 24ನೇ ಕ್ವಶನ್, ಸೀಮಾಂತ ಉಳಿತಾಯ ನಿವೃತ್ತಿ (MPS) ಮತ್ತು ಸರಾಸರಿ ಉಳಿತಾಯ ಪ್ರವೃತ್ತಿ APSಗಳ ಅರ್ಥವನ್ನು ನೀಡಿ. 25, ಯೋಜನಾ ಕಂದಾಯ ವೆಚ್ಚದ ಭಾಗಗಳನ್ನು ಹೆಸರಿಸಿ. 26ನೇ ಕ್ವಶನ್, ಪ್ರಮಾಣಗಳಾಗಿ ಆದಾಯ ತೆರಿಗೆಯು ಸ್ವಯಂಚಾಲಿತ ಕಂಪನ ಗ್ರಾಹಕವಾಗಿ ಹೇಗೆ ಕೆಲಸ ಮಾಡುತ್ತದೆ. 17, 18, 19 2 ಅಂಕದ ಪ್ರಶ್ನೆಗಳು ಎಲ್ಲವನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಬಿಟ್ಟಿರ್ತೇವೆ, ನೋಡಿಕೊಳ್ಳಿ ಆನ್ಸರ್ಗಳನ್ನು. ಹಾಗೆ ಭಾಗ ಸಿ, PI, ಈ ಕೆಳಗಿನ ಯಾವುದಾದರೂ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 12 ವಾಕ್ಯದಲ್ಲಿ ಉತ್ತರಿಸಿ. 27ನೇ ಕ್ವಶನ್, ಕೇಂದ್ರೀಯ ಯೋಜಿತ ಆರ್ಥಿಕತೆಯನ್ನು ಕುರಿತು ಬರೆಯಿರಿ. 28ನೇ ಕ್ವಶನ್, ಒಂದು ಮಾರುಕಟ್ಟೆಯಲ್ಲಿ ಇಬ್ಬರು ಅನುಭೋಗಿಗಳು ಇದ್ದಾರೆ ಎಂದು ಪರಿಗಣಿಸಿ ಬೆಲೆಯ ವಿವಿಧ ಮಟ್ಟದಲ್ಲಿ ಒಂದು ಸರಕಿಗೆ ಅವರ ಬೇಡಿಕೆಯನ್ನು ಈ ಕೆಳಗಿನಂತೆ ನೀಡಲಾಗಿದೆ. ಸರಕಿನ ಮಾರುಕಟ್ಟೆ ಬೇಡಿಕೆಯನ್ನು ಲೆಕ್ಕ ಮಾಡಿ. ಇವು ಸಹಿತ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಬಿಟ್ಟಿರ್ತೇವೆ. ಯಾಕಂದರೆ ವಿಡಿಯೋವನ್ನು ನಿಮಗೆ ಲಾಂಗ್ ಆಗುತ್ತೆ, ನಿಮ್ಗೆ ಬೋರ್ ಹೊಡೆಯಂಗಿತ್ತಂತೆ ಟೆಲಿಗ್ರಾಮ್ ಚಾನಲ್ನಲ್ಲಿ 2 ಮತ್ತು 5 ಅಂಕದ ಆನ್ಸರ್ಗಳು ಕೊಟ್ಟಿರ್ತೇವೆ, ನೋಡ್ಕೊಳ್ಳಿ. ಹಾಗೆ ಮತ್ತೆ ಮುಂದಿನ ಕ್ವಶನ್ಗಳನ್ನು ನೋಡೋಣ. ಈ ಡಯಾಗ್ರಾಮ್ ಸಹಿತ 22ನೇ ಕ್ವಶನ್ಗೆ ಆಗಿರುತ್ತದೆ. ಹಾಗೆ 29, 30, 31 ಇವೆಲ್ಲವನ್ನು ನೋಡ್ಕೊಳ್ಳಿ. ಹಾಗೆ ಭಾಗ ಡಿ, ಈ ಕೆಳಗಿನ ಯಾವುದಾದರೂ 3 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 20 ವಾಕ್ಯದಲ್ಲಿ ಉತ್ತರಿಸಿ. 6 ಅಂಕದ ಪ್ರಶ್ನೆಗಳಾಗಿರುತ್ತವೆ. ಸರಳ ಬೇಡಿಕೆ ರೇಖೆಯ ಮೇಲಿನ ಸ್ಥಿತಿಸ್ಥಾಪಕತ್ವ ಬಿಂದುಗಳನ್ನು ವಿಶ್ಲೇಷಿಸಿ. ಇವು ಸಹ ಇಂಪಾರ್ಟೆಂಟ್ ಆಗಿ. ಹಾಗೆ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಯನ್ನು ವಿವರಿಸಿ. ಇದು ಸಹ ಕೊಟ್ಟಿರುತ್ತೇವೆ, ಎಲ್ಲವನ್ನು ನೋಡ್ಕೊಳ್ಳಿ. ಹಾಗೆ ಇದನ್ನು ನೋಡೋಣ ಕ್ವಶನ್ಗಳು. ಭಾಗ ಈ ಕೆಳಗಿನ ಯಾವುದಾದರೂ 2 ಕಾರ್ಯಭಾರ ಮತ್ತು ನಿಯೋಜಿತ ಆಧಾರಿತ ಪ್ರಶ್ನೆಗಳನ್ನು ಉತ್ತರಿಸಿ. ಇದು ಸಹ ಆ್ಯನ್ಯುವಲ್ ಎಕ್ಸಾಮ್ಗೆ ಮತ್ತು ಪ್ರಿಪ್ರೇಟರಿಗೆ ಇಂಪಾರ್ಟೆಂಟ್ ಆಗಿರುತ್ತದೆ. ಹಾಗೆ 42ನೇ ಕ್ವಶನ್ ಸಹ ಆನ್ಸರ್ ಬಿಟ್ಟಿರ್ತೇವೆ, ನೋಡ್ಕೊಳ್ಳಿ. ಈ ಕೆಳಗಿನ ಕೋಷ್ಟಕದಲ್ಲಿ ಕಾಣೆಯಾದ ಮೌಲ್ಯಗಳನ್ನು ಕಂಡುಹಿಡಿ. ಇದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಭಾಗ ಎಫ್, ದೃಷ್ಟಿವಿಕಲಚೇತನ ವಿದ್ಯಾರ್ಥಿಗಳಿಗೆ ಮಾತ್ರ. ಇವುಗಳನ್ನು ನಾವು ಸಹಿತ ದೃಷ್ಟಿವಿಕಲಚೇತನ ಇಲ್ಲದಿದ್ದವರು ಸಹ ನೋಡಿಕೊಳ್ಳಿ, ಅವರಿಗೂ ಸಹ ಇಂಪಾರ್ಟೆಂಟ್ ಆಗಿರುತ್ತದೆ. ಹಾಗೆ ನನ್ನ ವಿಡಿಯೋದಲ್ಲಿ ಎಲ್ಲಾದರೂ ತಪ್ಪಾದರೆ ಕ್ಷಮಿಸಿ, ಕಾಮೆಂಟ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.